ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರನ್ನು ಸನ್ಮಾನಿಸು. ಅದಕ್ಕೆ ಆಧಾರವಾಗಿ 1 ಸಾಮುವೇಲ 2ನೇ ಅಧ್ಯಾಯ 30ನೇ ವಚನ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. ಈ ಮಾತನ್ನು ಯಾರಿಗೆ ದೇವರು ತಿಳಿಸುತ್ತಾ ಇದ್ದಾರಂತ ಹೇಳಿದರೆ, ಏಲಿಯ ಮಕ್ಕಳಿಗೆ. ಈ ಏಲಿಯ ಮಕ್ಕಳು ಭಯಭಕ್ತಿ ಉಳ್ಳ ಮಕ್ಕಳಾಗಿರಲಿಲ್ಲ. ದೇವರಿಗೆ ವಿರೋಧವಾಗಿ ಸಂಗತಿಗಳನ್ನು ಮಾಡುತ್ತಾ ಇದ್ದರು. ದೇವರ ಸೇವೆ ಮಾಡುತ್ತಾ ಇದ್ದರೂ ಸಹ ದೇವರಿಗೆ ಸರಿಯಾದ ಮಹಿಮೆಯನ್ನು ಘನತೆಯನ್ನು ಕೊಡುತ್ತಿರಲಿಲ್ಲ. ಎಲ್ಲವನ್ನ ಲಘುವಾಗಿ ಪರಿಗಣಿಸಿ ಅವರ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಕೆಲವು ಸಂಗತಿಗಳನ್ನು ಮಾಡುತ್ತಾ ಇದ್ದರು. ಇದು ದೇವರಿಗೆ ಇಷ್ಟವಾಗಲಿಲ್ಲ. ಆಗ ದೇವರು ಏಲಿಗೆ ಹೇಳುತ್ತಾ ಇದ್ದಾರೆ, ನನ್ನನ್ನು ಯಾರು ಸನ್ಮಾನಿಸುತ್ತಾರೋ ಅವರನ್ನು ನಾನು ಸನ್ಮಾನಿಸುತ್ತೇನೆ, ಯಾರನ್ನು ನನ್ನನ್ನು ತಿರಸ್ಕರಿಸುತ್ತಾರೋ ಅವರನ್ನು ನಾನು ತಿರಸ್ಕರಿಸಿ ಬಿಡುವೆನು. ಈ ವಾಕ್ಯದಂತೆ ಅವರ ಜೀವನದಲ್ಲಿ ಅದು ಸಂಭವವಾಗಿ ನಡೆದು ಹೋಯಿತು. ಆ ಏಲಿಯ ಮಕ್ಕಳು ಇನ್ನು ಯೌವನ ಪ್ರಾಯದಲ್ಲಿರುವಾಗ ದೇವರ ಕೋಪ ಅವರ ಮೇಲೆ ಉಂಟಾಗಿ ಸ್ತೋತ್ರ, ಆ ಮಕ್ಕಳು ತೀರಿ ಹೋದರು. ಪ್ರೀತಿಯುಳ್ಳ ದೇವಜನರೇ, ನಾವು ಯಾವಾಗ ದೇವರನ್ನ ಮಾನಿಸ್ತೇವೆಯೋ ದೇವರು ನಮ್ಮನ್ನು ಸನ್ಮಾನಿಸುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ಮಹಿಮೆಗೆ ಯೋಗ್ಯನಾದ ದೇವರು. ಅವರ ಮಹಿಮೆಯನ್ನು ಯಾರಿಗೂ ಬಿಟ್ಟು ಕೊಡೋದಿಲ್ಲರಿ. ಕೆಲವೊಂದು ವಿಷಯಗಳಿಗೆ ದೇವರ ವಿಷಯದಲ್ಲಿ ನಿಯಮಗಳಿದೆ. ನಾವು ದೇವರನ್ನು ಗೌರವಿಸುವುದಾದರೆ ದೇವರು ನಮ್ಮನ್ನು ಗೌರವಿಸುತ್ತಾರೆ. ನಾವು ದೇವರ ಬಳಿಗೆ ಬರುವುದಾದರೆ ದೇವರು ನಮ್ಮ ಬಳಿಗೆ ಬರುತ್ತಾರೆ. ನಾವು ದೇವರನ್ನು ಹುಡುಕುವುದಾದರೆ ದೇವರು ನಮ್ಮನ್ನು ಹುಡುಕುತ್ತಾರೆ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಪ್ರತಿ ಭಾನುವಾರ ಒಬ್ಬ ವ್ಯಕ್ತಿ ಸಭೆಯನ್ನು ಮಿಸ್ ಮಾಡ್ತಾನೇ ಇರಲಿಲ್ಲ. ಆದರೆ ಅವನು ಹೋಗುವಂಥ ಆ ಕಂಪನಿಯಲ್ಲಿ ಭಾನುವಾರ ಸಹ ಕೆಲಸ ಮಾಡಬೇಕು. ಆ ಸ್ಥಳದಲ್ಲಿ ಅನೇಕ ಕೆಲಸಗಾರರು ಸಹೋದ್ಯೋಗಿಗಳಿದ್ದರು. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಭಕ್ತನ ಕುರಿತಾಗಿ ಆ ಮಾಲೀಕನಿಗೆ ಚಾಡಿ ಹೇಳಿದರು, ಸರ್ ಅವನಿಗೆ ಮಾತ್ರ ನೀವು ಭಾನುವಾರ ಲೀವ್ ಕೊಡ್ತೀರಾ, ನಮಗೆ ಲೀವ್ ಕೊಡೋದೇ ಇಲ್ಲ ಎಂಬುದಾಗಿ ಹೇಳಿ ಅವನ ಮೇಲೆ ತಪ್ಪು ಹೊರಿಸಬೇಕೆಂಬುದಾಗಿ ಮಾಲೀಕನಿಗೆ ಹೇಳಿದರು. ಮಾಲೀಕ ಈ ವ್ಯಕ್ತಿಯನ್ನು ಭಕ್ತನನ್ನು ಕರೆದು ಹೇಳಿದರು, ನೋಡಪ್ಪ ಇಲ್ಲಿ ಭಾನುವಾರ ಸಹ ಕೆಲಸ ಮಾಡಬೇಕು, ನೀನು ಯಾಕೆ ಲೀವ್ ಹಾಕಿದೆ? ಸರ್ ನಾನು ಚರ್ಚಿಗೆ ಹೋಗಬೇಕು, ಆಲಯಕ್ಕೆ ಹೋಗ್ತಾ ಇದ್ದಾನೆ, ಆದುದರಿಂದ ನನಗೆ ಭಾನುವಾರ ನನಗೆ ರಜೆ ಬೇಕು ಸರ್. ನೋ, ನೀ ಭಾನುವಾರ ತಪ್ಪಿಸಿಕೊಳ್ಳಬಾರದು. ಯಾವುದು ಮುಖ್ಯ, ಕೆಲಸ ಮುಖ್ಯನಾ ನಿನ್ನ ಆಲಯ ಮುಖ್ಯನಾ? ಹಾಗೆ ಈ ವ್ಯಕ್ತಿ ಹೇಳಿದ, ಸರ್ ನನಗೆ ಕೆಲಸ ಅಲ್ಲ, ನನ್ನ ಆಲಯ ಮುಖ್ಯ. ಮಾಲೀಕನಿಗೆ ಬಹಳ ಕೋಪ ಬಂತು. ನಿನ್ನ ಆಲಯ ಮುಖ್ಯ ಅಲ್ವಾ, ಹಾಗಾದರೆ ಭಾನುವಾರನೂ ಹೋಗು, ಸೋಮವಾರ ನೀನು ಬರಬೇಡ, ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದೇನೆಂಬುದಾಗಿ ಕೆಲಸದಿಂದ ತೆಗೆದು ಹಾಕಿಬಿಟ್ರು. ಕೆಲಸದಿಂದ ತೆಗೆದು ಹಾಕಿದ ಮೇಲೆ ಆ ವ್ಯಕ್ತಿ ಬಹಳ ದುಃಖ ಭ್ರಾಂತನಾಗಿ ಮನೆಗೆ ಬಂದ. ದುಃಖ ಭ್ರಾಂತನಾಗಿ ಚಿಂತಾಭ್ರಾಂತನಾಗಿ ಕೂತಿದ್ದಾನೆ. ಈಗ ಹೆಂಡತಿ ಬಂದು ನೋಡಿದ್ಲು, ಬಹಳ ದುಃಖ ಇದೆ ರೀ, ಏನಾಯ್ತು ರೀ, ಯಾಕೆ ನೀವು ಬಹಳ ದುಃಖ ಭರಿತರಾಗಿ ಕೂತಿದ್ದೀರಾ? ಇಲ್ಲ, ಕೆಲಸ ಹೋಯಿತು. ಮಾಲೀಕ ಹೇಳಿದ, ನಾಳೆಯಿಂದ ನೀನು ಕೆಲಸಕ್ಕೆ ಬರಬಾರ್ದು. ಯಾಕೆ, ಏನಾದರೂ ಗಲಾಟೆ ಮಾಡಿದ್ರಾ? ಇಲ್ಲ. ಏನಾದರೂ ಮಾತನಾಡಿದ್ರ? ಏನೂ ಮಾತನಾಡಲಿಲ್ಲ. ಮತ್ತು ಯಾಕೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕಿದ್ರು? ನಾವು ಚರ್ಚಿಗೆ ಹೋಗಬಾರ್ದಂತೆ, ಆಲಯಕ್ಕೆ ಹೋಗಬಾರ್ದಂತೆ, ಆದುದರಿಂದ ಭಾನುವಾರನೂ ಕೆಲಸಕ್ಕೆ ಬಾ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆದ್ದರಿಂದ ನಾನು ಕೆಲಸವನ್ನು ಬಿಟ್ಟೆ. ಆಗ ಹೆಂಡತಿ ಹೇಳಿದ್ರೆ, ರೀ ಅದಕ್ಕೆ ಯಾಕ್ರೆ ಅಳ್ತಾ ಕೂತಿದ್ದೀರಾ, ದುಃಖ ಮುಖವುಳ್ಳವರಾಗಿದ್ದೀರಾ? ನೀವು ದೇವರನ್ನ ಸನ್ಮಾನಿಸಿದ್ದೀರಾ, ದೇವರನ್ನ ಘನಪಡಿಸಿದ್ದೀರಾ, ದೇವರನ್ನ ಘನಪಡಿಸಿ ನೀವು ಕೆಲಸವನ್ನು ಬಿಟ್ಟಿದ್ದೀರಾ. ದೇವರು ಅದಕ್ಕಿಂತಲೂ ಒಳ್ಳೆ ಕೆಲಸ ನಮಗೆ ಕೊಡ್ತಾರೆ, ಧೈರ್ಯವಾಗಿರ್ರಿ ಎಂಬುದಾಗಿ ಹೆಂಡತಿ ಗಂಡನನ್ನು ಬಲಪಡಿಸಿದಳು. ಅದು ಮಾತ್ರವಲ್ಲ, ಇಬ್ಬರು ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಿ, ದೇವರೇ ನಾವು ನಿಮ್ಮನ್ನು ಸನ್ಮಾನಿಸಿದ್ದೇವೆ, ಈಗ ನಮಗೆ ಕೆಲಸವಿಲ್ಲ, ಒಂದು ಒಳ್ಳೆಯ ಕೆಲಸವನ್ನು ಕೊಡ್ರಿ, ನಮ್ಮ ಕುಟುಂಬವನ್ನು ನಾವು ನೋಡಿಕೋಬೇಕು, ನಮ್ಮ ಜೀವನವನ್ನು ಸಾಗಿಸಬೇಕೆಂಬುದಾಗಿ ಹೇಳಿದಾಗ, ಓ ಸ್ತೋತ್ರ, ದೇವರು ಅವರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿದರು. ನಡೆದಂಥ ಅದ್ಭುತ ಏನಂತ ಹೇಳಿದ್ರೆ, ಅವರು ತೋಟದ ಕೆಲಸ ಮಾಡಲು ಪ್ರಾರಂಭಿಸಿದರು. ಕೆಲಸ ಮಾಡುತ್ತಾ ಇದ್ದಂಥ ಆ ಫ್ಯಾಕ್ಟ್ರಿಯಲ್ಲಿ ಚಿಕ್ಕ ಚಿಕ್ಕ ಸೂಜಿಗಳನ್ನು ತಯಾರು ಮಾಡುತ್ತಾ ಇದ್ದರು. ಅಂದರೆ ಅದು ಸೇಫ್ಟಿ ಸೂಜಿ ಆಗಿರಲಿಲ್ಲ,
ಹಾಗೆ ಇರ್ತಾ ಇದ್ವು. ಅದನ್ನು ತನ್ನ ಶರ್ಟ್ನಲ್ಲಿ ಅವರು ಇಟ್ಕೊಂಡಿದ್ರು. ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಆತನಿಗೆ ಯಾವುದೋ ಒಂದು ಹುಳ ಅವನ ಶರ್ಟ್ ಒಳಗೆ ಹೋದಂತೆ ಆಯಿತು. ಕೂಡಲೇ ಅವನು ತನ್ನ ಶರ್ಟ್ ಎದೆಯ ಮೇಲೆ ಹೊಡೆದುಕೊಂಡನು. ಅಲ್ಲಿ ಚುಚ್ಚಿಕೊಂಡಿದ್ದಂಥ ಆ ಸೂಜಿ ಅವನ ಕೈಗೆ ಬಲವಾಗಿ ಚುಚ್ಚಿಕೊಂಡು ಬಲವಾದ ಗಾಯವಾಯಿತು. ತಕ್ಷಣ ಹೆಂಡತಿಯನ್ನು ಕರೆದನು. ಏನಾಯ್ತು ರೀ ನಿಮಗೆ ಎಂಬುದಾಗಿ ಕೇಳಿದಾಗ, ಇಲ್ಲ, ಈ ಸೂಜಿ ಚುಚ್ಚಿದೆ ಎಂಬುದಾಗಿ ಹೇಳಿದರು. ನಂತರ ಆ ಸೂಜಿಯನ್ನು ಮೆಲ್ಲಗೆ ತೆಗೆದಾಗ ದೇವರವ್ರಿಗೊಂದು ಆಲೋಚನೆ ಕೊಟ್ಟರು. ಏನಂತ ಹೇಳಿದ್ರೆ, ಈ ಸೂಜಿ ಸ್ವಲ್ಪ ಕೇರ್ಫುಲ್ ಆಗದೆ ಇದ್ದರೂ ಕೂಡ ಎಲ್ಲರಿಗೂ ಅದು ಗಾಯ ಮಾಡುತ್ತಾ ಇತ್ತು. ಈ ಸೂಜಿಯನ್ನೇ ಒಂದು ಸೇಫ್ಟಿ ಸೂಜಿಯಾಗಿ ನೀನು ಮಾಡುವುದಾದರೆ, ಅದನ್ನು ಪ್ರಪಂಚಕ್ಕೆ ತೋರಿಸುವುದಾದರೆ, ಓ ಸ್ತೋತ್ರ, ಅದು ನಿನಗೆ ಆಶೀರ್ವಾದವಾಗಿರುತ್ತದೆ ಎಂಬಂಥ ಒಂದು ಒಳ್ಳೆಯ ಆಲೋಚನೆಯನ್ನು ದೇವರು ಅವನಿಗೆ ತೋರಿಸಿದರು. ಅದುವರೆಗೂ ಸೇಫ್ಟಿ ಪಿನ್ ಇರಲಿಲ್ಲ ರೀ. ಅದುವರೆಗೂ ಎರಡೂ ಕಡೆ ಕೂಡ ಅದು ಚುಚ್ಚುವಂಥ ಸೂಜಿ ಆಗಿತ್ತು. ಇವರು ಏನು ಮಾಡಿದರು, ದೇವರೇ ಒಂದು ಆಲೋಚನೆ ಕೊಡು ಅಂತ ಹೇಳಿದಾಗ ಒಂದು ಸೇಫ್ಟಿ ಪಿನ್ಗೆ ಒಂದು ಒಳ್ಳೆಯ ಆಲೋಚನೆಯನ್ನು ದೇವರು ಕೊಟ್ಟರು. ಇವತ್ತು ಸೇಫ್ಟಿ ಪಿನ್ನನ್ನು ಹಾಕ್ತೀವಲ್ವ, ಅದನ್ನು ಚುಚ್ಕೊಳ್ತೇವೆ, ಶರ್ಟ್ಗೆ, ಸಾರಿಗೆ, ಅನೇಕ ವಿಧದಲ್ಲಿ ನಾವು ಉಪಯೋಗ ಮಾಡ್ಕೊಳ್ತೇವೆ. ಅದರಿಂದ ನಮಗೆ ಯಾವ ಹಾನಿಕರವಾಗೋದಿಲ್ಲ. ಅದನ್ನು ಕಂಡು ಹಿಡಿದಂಥ ಭಕ್ತನೇ ವಾಲ್ಟರ್ ಹಂಟ್ ಎಂಬಂಥ ವ್ಯಕ್ತಿ. ಈ ಒಂದು ಆಲೋಚನೆಯನ್ನು ಇಟ್ಕೊಂಡು ಒಬ್ಬ ಶ್ರೀಮಂತನ ಬಳಿಗೆ ಹೋಗಿ ಆಲೋಚನೆ ಹೇಳಿ, ಇದು ಈ ರೀತಿ ದೇವರು ನನಗೊಂದು ಆಲೋಚನೆ ಕೊಟ್ಟಿದ್ದಾರೆ, ಈ ಸೇಫ್ಟಿ ಪಿನ್ನನ್ನು ನಾವು ಆರಂಭಿಸಿದರೆ ನಮ್ಮ ಕಂಪನಿ ಒಳ್ಳೆಯ ರೀತಿಯಲ್ಲಿ ಬೆಳೀತದೆ ಎಂಬುದಾಗಿ ಹೇಳಿದಾಗ ಶ್ರೀಮಂತ ಹಣ ಹಾಕದ ಕಂಪನಿ ಆರಂಭಿಸಿದರು. ಸೇಫ್ಟಿ ಪಿನ್ನನ್ನು ತಯಾರು ಮಾಡಲಿಕ್ಕೆ ಆರಂಭಿಸಿದರು. ಇವತ್ತಿಗೂ ಕೂಡ ಪ್ರಪಂಚದಾದ್ಯಂತ ಸೇಫ್ಟಿ ಪಿನ್ನನ್ನು ಅನೇಕರು ಉಪಯೋಗಿಸುತ್ತಾ ಇದ್ದಾರೆ. ಒಂದು ಕಂಪನಿಯಲ್ಲಿ ಕೆಲಸಕ್ಕಿದ್ದಂಥ ವಾಲ್ಟರ್ ಹಂಟ್ ಅವರು ಸ್ವಂತ ಒಂದು ಕಂಪನಿಯನ್ನು ಸ್ಥಾಪಿಸಿ ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಟ್ಟರು. ನೋಡ್ರಿ, ಅವರು ದೇವರನ್ನು ಸನ್ಮಾನಿಸಿದರು, ದೇವರು ಆತನನ್ನು ಸನ್ಮಾನಿಸಿದರು. ಇವತ್ತು ನಾವು ಆಲಯಕ್ಕೆ ಬರುವುದಕ್ಕೆ ಏನಾದರೂ ಕಂಪನಿಯಲ್ಲಿ ಒಂದು ಚಿಕ್ಕ ಪುಟ್ಟ, ಇಲ್ಲ ನಾನು ಭಾನುವಾರ ಬರಬೇಕು, ನಿಮ್ಮ ಕಂಪನಿಯಿಂದ ತೆಗಿತೀವಿ ಅಂತ ಹೇಳಿದ್ರೆ ನನಗೆ ದೇವರು ಬೇಡ, ಆಲಿಗೆ ಬೇಡ ಎಂಬುದಾಗಿ ಸ್ತೋತ್ರ ಕೆಲಸವನ್ನೇ ನಾವು ಮಹಿಮೆ ಪಡಿಸ್ತೇವೆ. ಆದರೆ ಈ ಭಕ್ತ ದೇವರನ್ನು ಸನ್ಮಾನಿಸಿದ, ದೇವರು ಅವನನ್ನು ಸನ್ಮಾನಿಸಿದರು. ಅದಕ್ಕೆ ಓದಿದ ವಾಕ್ಯದಲ್ಲಿ ನೋಡಿದೆವು, ಯಾರು ನನ್ನನ್ನು ಸನ್ಮಾನಿಸುತ್ತಾರೋ ಅವರನ್ನು ನಾನು ಸನ್ಮಾನಿಸುವೆನು. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ದಿನದಲ್ಲಿ ದೇವರಿಗೆ ಹೇಳೋಣ, ಸ್ವಾಮಿ ನಿನ್ನನ್ನು ಸನ್ಮಾನಿಸಲು ನನಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಕೇಳಿ ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಸನ್ಮಾನಿಸರೆ ದೇವರು ನಿಮ್ಮನ್ನು ಸನ್ಮಾನಿಸುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ವಚನ ಹೇಳುವ ಹಾಗೆ ನಿನ್ನನ್ನು ಸನ್ಮಾನಿಸುವವರನ್ನ ನೀನು ಸನ್ಮಾನಿಸುವ ದೇವರಪ್ಪ. ವಿಶೇಷವಾಗಿ ನಮ್ಮ ಜೀವಿತದಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ದೇವರನ್ನ ಘನಪಡಿಸುವಂತೆ, ಸನ್ಮಾನಿಸುವಂತೆ ನಮಗೆ ಕೃಪೆಯನ್ನು ಕೊಡ್ರಿ. ಈ ದಿನ ಕೂಡ ಈ ವಾಕ್ಯವನ್ನು ಕೇಳಿದ ಎಲ್ಲ ದೇವ ಜನರನ್ನು ಬ್ಲೆಸ್ ಮಾಡಿರಿ. ಅವರ ಕೆಲಸದಲ್ಲಿ, ಕೈ ಪ್ರಯಾಸಗಳಲ್ಲಿ ದೇವರ ಆಶೀರ್ವಾದ ಇರಲಿ. ನಿಮ್ಮನ್ನು ಸನ್ಮಾನಿಸುವುದನ್ನು ಕಲಿಸಿಕೊಡ್ರಿ, ಆಶೀರ್ವದಿಸ್ರಿ, ಬಲದಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ಸನ್ಮಾನಿಸೋಣ. ಸನ್ಮಾನಿಸಿ ದೇವರಿಂದ ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಗಾಡ್ ಬ್ಲೆಸ್ ಯು ಆಲ್.